ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸಾಂಪ್ರದಾಯಿಕವಾದ ಸ್ವೀಟ್ ರೆಸಿಪಿ ನೋಡೋಣ. ಇದನ್ನು ಉತ್ತರ ಕರ್ನಾಟಕದ ಕಡೆನೂ ಫೇಮಸ್ ರೆಸಿಪಿ. ಅದೇನಪ್ಪ ಅಂತಂದ್ರೆ ಹಲಸಿನ ಹೋಳಿಗೆ. ಇವಾಗ ಸೀಸನ್ ಇದ್ದಾಗ ಒಂದ್ಸತಿ ಮಾಡಿ ತಿನ್ನಿರಿ. ಇದು ಹೋಳಿಗೆನೂ ಮೈದಾ ಇಲ್ಲ, ಗೋಧಿ ಹಿಟ್ಟಿಂದನೇ ಮಾಡತ್ತದ. ಸ್ವೀಟು ಏನು ಜಾಸ್ತಿ ಬೇಕಾಗಲ್ಲ. ಹೆಲ್ದಿ ರೆಸಿಪಿ, ಟ್ರೈ ಮಾಡಿರಿ. ಮೊದಲಿಗೆ ನಾ ಇಲ್ಲಿ 2 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ ರವೆ ಹಾಕೊಳತ್ತೀನಿ. ಇದಕ್ಕೆ ಸ್ವಲ್ಪ ಚಿಟಿಗೆ ಉಪ್ಪು, ಅರಿಶಿನ ಹಾಕಿ ಎಲ್ಲನೂ ಡ್ರೈ ಇಂಗ್ರೀಡಿಯೆಂಟ್ಸ್ ಕಲಿಸ್ಕೋಬೇಕು ಫಸ್ಟಿಗೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹೋಳ್ಗೆ ಅದಕ್ಕೆ ಕಲಿಸ್ಕೋಬೇಕು. ಯಾವ ಹೋಳಿಗೆಗಾದರೂ ಅಷ್ಟೇ ಹಿಟ್ಟು ನೆಂದಷ್ಟು ಚಲೋ. ಇಲ್ಲಿ ಚಪಾತಿ ಹಿಟ್ಟು ನಾದ್ಕೋತಿರಲ್ಲ, ನಾದ್ಕೊಂಡು ಅದ್ರಕ್ಕಿಂತ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೋಬೇಕು. ನಾದಿದ್ಮೇಲೆ 20ರಿಂದ 1 ತಾಸು ನೆನೆದ್ರೆ ಚಲೋ. 1 ತಾಸು ನೆನೆಯಕ್ಕೆ ಬಿಡಬೇಕು. ನಾದಿದ್ಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಬಿಡಬೇಕು. ವಿಡಿಯೋನ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ, ಅಂದರೆ ಹೋಳಿಗೆ ಮಾಡೋದು ಹೆಂಗಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಿಟ್ಟು ನೆನೆಯೋದ್ರೊಳಗೆ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಹಲಸಿನ ಸ್ವೀಟ್ ಇರೋದ್ರಿಂದ ಇದಕ್ಕೆ ಜಾಸ್ತಿ ಸ್ವೀಟ್ ಏನು ಬೇಕಾಗಿಲ್ಲ. ಇಲ್ಲಿ ನಾವು 1 ಬಟ್ಲ ಬೆಲ್ಲ ಹಾಕ್ಕೊಂಡು, ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡು ಕರಗಿಸ್ಕೋಬೇಕು. ಕರಗಿಸಿದ್ಮೇಲೆ ಸೋಸ್ಕೋಬೇಕು. ಇಂಪ್ಯೂರಿಟೀಸ್ ಇರುತ್ತಲ್ಲ, ಒಂದು 4 ಚಮಚದಷ್ಟು ರವೆ ಹುರ್ಕೊಳತ್ತೀನಿ. ಜಾಸ್ತಿ ಬೇಡ, ಸ್ವಲ್ಪ ಕಲರ್ ಚೇಂಜ್ ಆಗೋಟ ಹುರ್ಕೊಂಡ್ರೆ ಸಾಕು. ಕೊಬ್ಬರಿನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಇದೊಂದು ಅರ್ಧ ಬಟ್ಲು. ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿನ ಹಾಕೋಬೋದು. ಕೊಬ್ಬರಿ ರುಬ್ಕೋಬೇಕಾದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕೋರಿ. ಕಾಯಿ ಹೋಳಿಗೆಗೆ ಯಾವ ಅದಕ್ಕೆ ಸಣ್ಣಗೆ ರುಬ್ಕೋತಿರಲ್ಲ ಅಷ್ಟು ಸಣ್ಣಗೆ ರುಬ್ಕೊಂಡ್ರೆ ಸಾಕು. ಒಂದು ದಪ್ಪ ತಳ ಇರೋ ಪಾತ್ರೆ ಒಳಗೆ ಬೆಲ್ಲ ಕರಗಿಸ್ಕೊಂಡಿದ್ರಲ್ಲ, ಅದು ಇಂಪ್ಯೂರಿಟೀಸ್ ಇರುತ್ತಲ್ಲ, ಸೋಸ್ಕೊಂಡು ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಆವಾಗಲೇ ರುಬ್ಬಿಟ್ಕೊಂಡಿರೋ ಕೊಬ್ಬರಿನೂ ಇದಕ್ಕೆ ಸೇರಿಸ್ಕೊಳತ್ತೀನಿ. ಬೆಲ್ಲ ಕೊಬ್ಬರಿನ 2 ಚಂದಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಅವೆರಡು ಮಿಕ್ಸ್ ಆಗೋದ್ರೊಳಗೆ ಹಲಸಿನ ಹಣ್ಣಿನ ಬೀಜ ತಕ್ಕೊಂಡು ಸಣ್ಣಗೆ ಕಟ್ ಮಾಡ್ಕೋಬೇಕು. ಪೀಸಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಇದ್ರದ್ದು ಪೇಸ್ಟ್ ಮಾಡ್ಕೋಬೇಕು. ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ ತಿಂದು ಬೇಜಾರಾಗಿದೆ, ಇದೊಂಥರ ಡಿಫ್ರೆಂಟಾಗಿ ಸೀಸನ್ ಇದ್ದಾಗ ಒಂದ್ಸತಿ ಟ್ರೈ ಮಾಡಿರಿ. ಟ್ರೈ ಮಾಡೋಕ್ಕೆ ಮನಸ್ಸು ಬೇಕು ಸ್ವಲ್ಪ. ಟ್ರೈ ಮಾಡಿರಿ, ಹೆಲ್ದಿ ಆಗಿರುತ್ತೆ, ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಹಬ್ಬದ ಟೈಮಲ್ಲಿ ಹಲಸಿನ ಹಣ್ಣು ಸಿಕ್ಕರೆ ಹಬ್ಬದಾಗೂ ದೇವ್ರಿಗಂತ ಮಾಡಿರಿ, ಚಲೋ ಇರುತ್ತೆ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಂಗೆ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಪೇಸ್ಟ್ ಮಾಡಿ ರುಬ್ಕೊಂಡಿರೋದನ್ನು ಕೊಬ್ಬರಿ ಬೆಲ್ಲದ ಮಿಕ್ಸರ್ ಜೊತೆ ಹಾಕಬೇಕು. ಹಾಕಿ ಇದನ್ನು ಕಲಿಸ್ಬೇಕು ಚೆಂದಾಗಿ. ಹೋಳ್ಗೆ ಹಾಕಕ್ಕಂತ ಜಾಜಿಕಾಯಿ ಇರುತ್ತೆ. ಜಾಜಿಕಾಯಿ ಹಾಕಿದ್ರೆ ಸ್ಮೆಲ್ ಮಸ್ತ್ ಬರುತ್ತೆ, ಟೇಸ್ಟು ಚಲೋ ಇರುತ್ತೆ. ಇದನ್ನು ಸ್ವಲ್ಪ ತುರ್ದು ಹಾಕ್ಕೊಳತ್ತೇನೆ. ಆವಾಗಲೇ ರವೆ ಹುರಿದಿಟ್ಕೊಂಡಿದ್ವಲ್ಲ, ಆ ರವನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳತ್ತೀನಿ. ಏಲಕ್ಕಿ ಪುಡಿ ಇದ್ರೆ ಏಲಕ್ಕಿ ಪುಡಿ ಸ್ವಲ್ಪ, ಎಲ್ಲನೂ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಕುದಿಬೇಕಾದ್ರೆ 1-2 ಚಮಚ ತುಪ್ಪ ಹಾಕಬೇಕು, ಅಂದರೆ ತಳ ಅಂಟ್ಕೋಬಾರ್ದು ಅಂತ.
ಅದು ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಮೊದಲೊಂದೆರಡು ಸ್ಪೂನು ತುಪ್ಪ ಹಾಕಿತ್ತು, ಈಗ ಮತ್ತೆ ಇನ್ನೊಂದೆರಡು ಸ್ಪೂನು ತುಪ್ಪ ಹಾಕ್ಕೊಳತ್ತೀನಿ, ಯಾಕಂದ್ರೆ ಅದು ತಳ ಅಂಟ್ಕೋಬಾರ್ದಲ್ಲ ಅದಕ್ಕೆ. ನೋಡಿದ್ರೆ ಗೊತ್ತಾಗುತ್ತೆ, ಮೊದಲು ಎಷ್ಟು ಲಿಕ್ವಿಡ್ ಟೈಪ್ ಇತ್ತು, ಇವಾಗ ಬರ್ಬರ್ತಾ ಗಟ್ಟಿ ಆಗ್ತದೆ. ಗಟ್ಟಿ ಹಾಕೋತಾ ಯಾವಾಗ ತಳ ಬಿಡೋಕ್ಕೆ ಬರುತ್ತಲ್ಲ ಅವಾಗ 1-2 ನಿಮಿಷ ಮಾಡಿ ಗ್ಯಾಸ್ ಆಫ್ ಮಾಡಬೇಕು. ಆರಿದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಆದ್ಮೇಲೆ ಉಂಡೆ ಟೈಪ್ ಮಾಡಿಕೊಂಡು ಹೋಳಿಗೆ ಮಾಡ್ಕೋಬೋದು. ಸ್ವಲ್ಪ ಅರೆದು ಗಟ್ಟಿಯಾಗ್ಯದ ನೋಡ್ಬೋದು. ಫುಲ್ ಆರ್ತಂದ್ರೆ ಹೋಳಿಗೆ ಮಾಡ್ಕೊಳ್ಳೋಕೆ ಕರೆಕ್ಟ್ ಹದ ಆಗುತ್ತೆ. ಈಗ ಹಿಟ್ಟು ಇನ್ನೊಂದು ಸ್ವಲ್ಪ ನಾದ್ಕೊಂಡು ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಅದ್ರೊಳಗೆ ಹೂರ್ಣ ತುಂಬಿ ಲಟ್ಸಿದ್ರೆ ಬಟರ್ ಪೇಪರ್ ಮೇಲೆ ಇಲ್ಲ ನೀವು ಹೋಳಿಗೆ ಹೆಂಗೆ ಮಾಡ್ತಿರಲ್ಲ ಹಂಗೆ ಲಟ್ಸಿದ್ರೆ ಆಯಿತು. ಕೈಗೆ ಎಣ್ಣೆ ಹಚ್ಕೊಂಡು ಸವರಿದ್ರು ಬರುತ್ತೆ, ಇಲ್ಲ ಲಟ್ಟಣಿಗೆಲೆ ಲಟ್ಟಿಸ್ಕೊಂಡ್ರೂ ಬರುತ್ತೆ. ನಾ ಇಲ್ಲಿ ಕೈಲೇನ ಸ್ಪ್ರೆಡ್ ಮಾಡ್ಕೊಳತ್ತೀನಿ. ಆಮೇಲೆ ಹಂಚ್ ಮ್ಯಾಗ ಹಾಕಿ ಎರಡೂ ಕಡೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ. ಇದೇನು ಮೈದಾ ಯೂಸ್ ಮಾಡಿಲ್ಲ, ಗೋಧಿ ಹಿಟ್ಟಿಂದನೇ ಮಾಡ್ಯದ. ಹಲಸಿನ ಹಣ್ಣು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಬೆಲ್ಲನೂ ಜಾಸ್ತಿ ಬೇಕಾಗಲ್ಲ. ಸ್ವೀಟು ಕಡಿಮೆ, ಮೈದಾ ಹಿಟ್ಟು ಇಲ್ಲ, ಆರೋಗ್ಯಕ್ಕೆ ಭಾಳ ಚಲೋ ಅದ. ನೀವು ಒಂದ್ಸತಿ ಟ್ರೈ ಮಾಡಿರಿ. ಸೊ ಇದಾಗಿತ್ತು ಇವತ್ತಿನ ಸಾಂಪ್ರದಾಯಿಕ ರೆಸಿಪಿ ಹಲಸಿನ ಹಣ್ಣಿನ ಹೋಳಿಗೆ. ನೀವು ಮನ್ಯಾಗ ಟ್ರೈ ಮಾಡಿರಿ, ಹೆಂಗಿತ್ತಂತ ಕಮೆಂಟ್ನಾಗ ಹೇಳ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.